ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸ್ವಂತ ಮನೆಯ ಕನಸನ್ನು ನನಸು ಮಾಡಿಕೊಳ್ಬೇಕು ಅಂದರೆ ಯಾವ ಒಂದು ತಂತ್ರವನ್ನು ಮಾಡಿಕೊಳ್ಬೇಕು, ಅದರಲ್ಲೂ ಬುಧವಾರದ ದಿನ ಈ ಒಂದು ತಂತ್ರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ನಿಮ್ಮ ಸ್ವಂತ ಮನೆಯ ಕನಸು ಆದಷ್ಟು ಬೇಗ ನೆರವೇರುತ್ತೆ ಸ್ನೇಹಿತರೆ. ಬಹಳ ಸುಲಭವಾದಂಥ ತಂತ್ರ ಸ್ನೇಹಿತರೆ. ಇದು ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂಥ ತಂತ್ರ. ಎಷ್ಟೋ ಜನರ ಕನಸು ಒಂದೇ ಒಂದು ಸ್ವಂತ ಗೂಡಾಗಬೇಕು, ಗುಡಿಸ್ಲಾದರೂ ಪರವಾಗಿಲ್ಲ, ಸ್ವಂತ ಮನೆಯಲ್ಲಿರುವಂಥ ಯೋಗ ಕೊಡು ತಂದೆ ಅಂತ ಎಷ್ಟೋ ಜನರು ಬೇಡ್ಕೋತಾ ಇರ್ತಾರೆ ದೇವರನ್ನ. ಆದರೆ ಈ ಸಣ್ಣ ಪುಟ್ಟ ತಂತ್ರಗಳನ್ನು ಮಾಡ್ಕೊಳ್ಳೋ ಮುಖಾಂತರವಾಗಿ ಸ್ವಂತ ಮನೆಯ ಕನಸನ್ನು ನಾವು ಈಡೇರಿಸ್ಕೊಳ್ಬೋದು ಸ್ನೇಹಿತರೆ. ಅದು ಅಲ್ಲದೆ ಆಷಾಢ ಮಾಸ ದೈವಿಕ ಮಾಸ. ಆಷಾಢ ಮಾಸದಲ್ಲಿ ಈ ಸಣ್ಣ ಪುಟ್ಟ ತಂತ್ರಗಳನ್ನು ನಾವು ಮಾಡಿಕೊಂಡ್ವಿ ಅಂದರೆ ಅದು ನಮಗೆ 100ಕ್ಕೆ 100ರಷ್ಟು ಫಲವನ್ನು ತಂದುಕೊಡುತ್ತೆ. ಬುಧವಾರದ ದಿನ ನಾವು ಈ ತಂತ್ರವನ್ನು ಮಾಡಿಕೊಂಡ್ವಿ ಅಂದರೆ ಭೂಯೋಗ ನಮಗೆ ಲಭಿಸುತ್ತೆ ಅಂತಲೇ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಬಹಳ ಸುಲಭದ ಒಂದು ತಂತ್ರ, ಯಾರು ಬೇಕಾದರೂ ಮಾಡ್ಕೊಳ್ಬಹುದು. ಎಷ್ಟು ಬೇಗ ನಿಮಗೆ ಈ ಒಂದು ಕನಸುಗಳು ನನಸಾಗುತ್ತೆ ಅಂತ ಅಂದರೆ ಸ್ವಂತ ಮನೆಯ ಕನಸು ನನಸಾಗುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರ. ಶೀಘ್ರವಾಗಿ ಸ್ವಂತ ಮನೆಯನ್ನು ಕಟ್ಕೊಳ್ಳುವಂಥ ಯೋಗ ಬರುತ್ತೆ ಸ್ನೇಹಿತರೆ. ಈ ಭೂಯೋಗ ಅನ್ನೋದು ನಮ್ಮ ಹಣೆಯಲ್ಲಿ ಬರೆದಿರಬೇಕು ಅಂತ ಎಷ್ಟೋ ಮಂದಿ ಯೋಚಿಸ್ತಾ ಇರ್ತಾರೆ. ಯೋಗ ಪಡ್ಕೊಂಬಂದರೆ ಮಾತ್ರ ಸ್ವಂತ ಮನೆಯಲ್ಲಿ ಬದುಕುವಂತಹ ಒಂದು ಅವಕಾಶ ಸಿಗುತ್ತೆ ಅಂತ ಎಷ್ಟೋ ಜನ ಅಂದ್ಕೋತಾರೆ. ಆದರೆ ಸ್ನೇಹಿತರೆ, ನಾನು ಹೇಳ್ಕೊಡುವಂಥ ಈ ಒಂದು ತಂತ್ರ ಅದ್ಭುತವಾಗಿ ಫಲವನ್ನು ಕೊಡುತ್ತೆ. ನಿಮ್ಮ ಸ್ವಂತ ಮನೆಯ ಕನಸು ಖಂಡಿತವಾಗಿಯೂ ಶೀಘ್ರವಾಗಿ ನೀವು ಅಂದುಕೊಂಡ ರೀತಿಯಲ್ಲಿ ನೆರವೇರಿಬಿಡುತ್ತೆ ಸ್ನೇಹಿತರೆ. ಬುಧವಾರ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಅಥವಾ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳೋದಕ್ಕೆ ಯೋಗ್ಯವಾದಂಥ ಒಂದು ವಾರ. ಬುಧನ ಅನುಗ್ರಹವಿದ್ದರೆ ಮಾತ್ರ ಭೂಮಿ ಯೋಗ ಲಭಿಸುತ್ತೆ ಅಂತ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾಗಿ ಬುಧವಾರದ ದಿನ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಹತ್ರ ನಿವೇಶನ ಅಂದರೆ ಸೈಟ್ ಇದೆ, ಆದರೆ ಮನೆ ಕಟ್ಕೊಳ್ಳೋಕ್ಕಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾಯಿದ್ದೀರಾ, ಬ್ಯಾಂಕ್ ಲೋನ್ಗಳಿಗೆ ಪ್ರಯತ್ನ ಮಾಡ್ತಾಯಿದ್ದೀರಾ, ಅಥವಾ ಯಾರ ಹತ್ರನಾದರೂ ಸಾಲ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರಾ, ಮನೆಯನ್ನು ಕಟ್ಕೊಳ್ಳೋದಕ್ಕೆ ದುಡ್ಡನ್ನು ಕೂಡಿಟ್ಕೊತಾ ಇದ್ದೀರಾ, ಆದರೂ ಕೂಡ ನಿಮಗೆ ಮನೆ ಕಟ್ಕೊಳ್ಳುವಂಥ ಯೋಗ ಸಿಗ್ತಾ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ನಿವೇಶನ ಅಥವಾ ಸೈಟ್ ಎಲ್ಲಿರುತ್ತೆ ಅಲ್ಲಿಗೆ ನೀವು ತೆಗೆದುಕೊಂಡು ಹೋಗಬೇಕಾಗಿರುವಂಥ ಎರಡೇ ಎರಡು ಪದಾರ್ಥಗಳು ಯಾವುದಪ್ಪ ಅಂತಂದರೆ ಸ್ನೇಹಿತರೆ, ನೀವು ತೆಗೆದುಕೊಂಡು ಹೋಗಬೇಕಾಗಿರುವ ಪದಾರ್ಥ ಬಿಳಿ ಸಾಸಿವೆ, ಹಾಗೆ ಅದರ ಜೊತೆಗೆ ಬೆಲ್ಲ. ಬುಧನ ಅನುಗ್ರಹವಿದ್ದರೆ ಭೂಮಿ ಯೋಗ ಲಭಿಸುತ್ತೆ ಸ್ನೇಹಿತರೆ. ಬುಧನನ್ನು ಅನುಗ್ರಹಿಸ್ಕೊಳ್ಬೇಕು. ಭೂಮಿ ಯೋಗವನ್ನು ಅಥವಾ ನಿಮ್ಮ ಇಷ್ಟಾರ್ಥದ ಮನೆಯನ್ನು ನೀವು ಮಾಡಿಕೊಳ್ಬೇಕು ಅಂದರೆ ಈ ಪರಿಹಾರ ಬಹಳ ಮುಖ್ಯವಾಗಿ ನೀವು ಮಾಡಿಕೊಳ್ಳೇಬೇಕು ಸ್ನೇಹಿತರೆ. ನಾನು ತಿಳಿಸ್ಕೊಟ್ಟಂಗೆ ಈ ಒಂದು ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ. ಬಿಳಿ ಸಾಸಿವೆ ಅತ್ಯಂತ ಶಕ್ತಿಯುತವಾದಂಥದ್ದು ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ. ಬಿಳಿ ಸಾಸಿವೆ ನಿಮಗೆ ಈ ಒಂದು ಪೂಜಾ ಸ್ಟೋರ್ಗಳಲ್ಲಿ ಲಭಿಸುತ್ತೆ. ಏನೊಂದು 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ನಿಮಗೆ ಒಂದಷ್ಟು ಬಿಳಿ ಸಾಸಿವೆನ ಕೊಡ್ತಾರೆ. ಆ ಬಿಳಿ ಸಾಸಿವೆಯನ್ನು ತಂದಿಟ್ಕೊಳ್ಳಿ. ಹಾಗೆ ಅದರ ಜೊತೆಗೆ ಬೆಲ್ಲವನ್ನು ತಂದಿಟ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಪರಿಹಾರ ಅಥವಾ ಈ ಒಂದು ತಂತ್ರವನ್ನು ಸಾಯಂಕಾಲ ಸಮಯದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ, ಅಥವಾ ಬೆಳಗ್ಗೆ 9 ಗಂಟೆ ಒಳಗಡೆ ಮಾಡ್ಕೊಳ್ಳಿ. ನಿಮಗೆ 9 ಗಂಟೆ ಒಳಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಸಾಯಂಕಾಲ 4:30ಯಿಂದ ಒಂದು 7 ಗಂಟೆ ಒಳಗಡೆ ಅಂದರೆ ಸೂರ್ಯಾಸ್ತ ಆಗೋದ್ರೊಳಗಡೆ ಮಾಡ್ಕೊಬಿಡ್ಬೇಕು ಇದನ್ನು ಸ್ನೇಹಿತರೆ. ನಿಮ್ಮ ಒಂದು ಜಾಗ ಅಥವಾ ನಿಮ್ಮ ಸೈಟ್ ಏನಿರುತ್ತೆ ಅಲ್ಲಿ ಹೋಗಿ ನಿಮ್ಮ ಸೈಟ್ ಎಷ್ಟು ಅಳತೆ ಇರುತ್ತೆ, ಆ ಸ್ಕ್ವೇರ್ ಫೀಟು ಎಷ್ಟಿರುತ್ತೆ ನೋಡ್ಕೊಳ್ಳಿ. ಆ 4 ದಿಕ್ಕುಗಳಿಗೂ ಕೂಡ ನೀವು ಬೆಲ್ಲವನ್ನು ಹಾಕಬೇಕಾಗುತ್ತೆ. 4 ದಿಕ್ಕುಗಳಿಗೆ ಬೆಲ್ಲವನ್ನು 4 ಪೀಸ್ಗಳನ್ನಾಗಿ ಮಾಡ್ಕೊಂಡು ಹಾಕಿ. ಹಾಗೆ ನೀವು ತೆಗೆದುಕೊಂಡು ಹೋಗಿರುವಂಥ ಈ ಬಿಳಿ ಸಾಸಿವೆ ಏನಿದೆ ನೋಡಿ, ಅದನ್ನು ಸ್ವಲ್ಪ ಜಾಸ್ತಿನೇ ತೆಗೆದುಕೊಂಡು ಹೋಗಿ ಆ ಸಾಸಿವೆಯನ್ನು ತೆಗೆದುಕೊಂಡು ನಿಮ್ಮ ಸೈಟ್ ಎಷ್ಟು ಇದೆ ಅಷ್ಟು ದೂರಕ್ಕೂ ನೀವು ಅದನ್ನು
ಉದುರಿಸ್ಕೊಳ್ತಾ ಬನ್ನಿ. ಅಂದರೆ ಚೆಲ್ಕೋಂತ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀವು ದಿಕ್ಕಲ್ಲೂ ಚೆಲ್ಕೋಂತ 4 ದಿಕ್ಕರಿಗೆ ಸ್ಕ್ವೇರ್ ಇರುತ್ತಲ್ವ, ಆ ಸ್ಕ್ವೇರು ಪೂರ್ತಿಯಾಗಿ ನೀವು ಈ ಒಂದು ಬಿಳಿ ಸಾಸಿವೆಯನ್ನು ಚೆಲ್ಕೊಳ್ತಾ ಬನ್ನಿ ಸ್ನೇಹಿತರೆ. ಈ ರೀತಿ ಮಾಡ್ಕೊಳ್ಳಿ. ಕಪ್ಪು ಸಾಸಿವೆಯಲ್ಲಿ ಮಾಡ್ಬೋದಾ ಅಂದರೆ ಇಲ್ಲ ಸ್ನೇಹಿತರೆ, ಇದನ್ನು ಬಿಳಿ ಸಾಸಿವೆಯಲ್ಲೇ ಮಾಡ್ಕೊಳ್ಬೇಕು, ಕಪ್ಪು ಸಾಸಿವೆಯಲ್ಲಿ ಮಾಡ್ಕೊಳ್ಳೋ ಹಾಗಿಲ್ಲ. ಈ ಸಾಸಿವೆಯನ್ನೆಲ್ಲ ಚೆಲ್ಲಿಬಿಟ್ಟು ಅನಂತರವಾಗಿ ಚೆಲ್ಲಬೇಕಾದ್ರೆ ಆ ಬೆಲ್ಲವನ್ನು 4 ದಿಕ್ಕಲ್ಲಿ ಇಡಬೇಕಾದ್ರೂ ನೀವು ಕೇಳ್ಕೊಳ್ಬೇಕು, ಭೂಮಿಯನ್ನು ಕರುಣಿಸು ದೇವರೇ, ನನ್ನ ಸ್ವಂತ ಮನೆಯನ್ನು ಆಗುವಂತೆ ಮಾಡು, ಎಲ್ಲವನ್ನು ಸಹಕಾರ ಕೊಡು, ಸ್ವಂತ ಮನೆಯ ಕನಸು ಆದಷ್ಟು ಬೇಗ ಈಡೇರುವಂತೆ ಮಾಡು ಅಂತ ನೀವು ಪ್ರಾರ್ಥನೆಯನ್ನು ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ಪ್ರಾರ್ಥನೆಯನ್ನು ಇಟ್ಕೊಂಡು ಅನಂತರವಾಗಿ ಇವೆಲ್ಲ ಕೆಲಸವನ್ನು ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ಸೈಟೇ ಇಲ್ಲ ಅಂತಂದ್ರೂ ಕೂಡ ಸ್ನೇಹಿತರೆ, ಹತ್ತಿರದಲ್ಲಿ ವಿಷ್ಣು ಸಂಬಂಧಿತ ಯಾವುದೇ ದೇವಾಲಯ ಇರ್ಬೋದು, ವಿಷ್ಣು ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ವರಾಹಸ್ವಾಮಿ ಆಗಿರ್ಬೋದು, ನರಸಿಂಹಸ್ವಾಮಿ ಆಗಿರ್ಬೋದು, ವಿಷ್ಣು ಸಂಬಂಧಿಸಿದಂಥ ಯಾವುದೇ ಒಂದು ದೇವಸ್ಥಾನ ಇದ್ರೂ ಆ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದ ಆವರಣದಲ್ಲಿ ಇದೇ ಒಂದು ಬಿಳಿ ಸಾಸಿವೆ ಆಗಿ ಅದರ ಜೊತೆಗೆ ಬೆಲ್ಲ ಎರಡನ್ನೂ ತೆಗೆದುಕೊಂಡು ಹೋಗಿ ಆ ದೇವಸ್ಥಾನದ ಆವರಣದಲ್ಲಿ ಒಂದು ಚಿಕ್ಕ ಗುಂಡಿಯನ್ನು ತೋಡ್ಬಿಟ್ಟು ಆ ಬಿಳಿ ಸಾಸಿವೆ ಮತ್ತು ಬೆಲ್ಲವನ್ನು ಹಾಕಿ ಮಣ್ಣನ್ನು ಮುಚ್ಚಿಬಿಟ್ಟು ಸಂಕಲ್ಪಪೂರ್ವಕವಾಗಿ ಮಾಡ್ಕೊಳ್ಬೇಕು. ಈ ಬಿಳಿ ಸಾಸಿವೆ ಕೈಯಲ್ಲಿಟ್ಕೊಂಡು ಬೆಲ್ಲವನ್ನು ಕೈಯಲ್ಲಿಟ್ಕೊಂಡು ನೀವು ಹೇಳ್ಕೊಳ್ಬೇಕು, ನಿಮ್ಮ ಒಂದು ಸ್ವಂತ ಮನೆಯ ಕನಸು ಆದಷ್ಟು ಬೇಗ ನೆರವೇರಲಿ. ಸ್ವಂತ ಮನೆ ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಸೊ ನಿಮ್ಮ ಸ್ವಂತ ಮನೆಯ ಕನಸನ್ನು ಈಡೇರಿಸ್ಕೊಳ್ಳಿ. ಈ ರೀತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಆದಷ್ಟು ಬೇಗ ನೀವಿಷ್ಟು ಒಂದು ತಿಂಗಳಲ್ಲಿ ಆಗಲಿ ಅಂತ ಕೇಳಿಕೊಂಡ್ರೆ ಖಂಡಿತವಾಗ್ಲೂ ಆದಷ್ಟು ಬೇಗ ಅಷ್ಟೇ ತಿಂಗಳಲ್ಲಿ ನಿಮಗೆ ಆ ಒಂದು ಸಂಕಲ್ಪ ನೆರವೇರುತ್ತೆ. ಸ್ವಂತ ಮನೆಯ ಕನಸು ನನಸಾಗುತ್ತೆ ಸ್ನೇಹಿತರೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿರುವಂಥ ಈ ಪ್ರಕಾರದಲ್ಲಿ ಬಿಳಿ ಸಾಸಿವೆ ಬೆಲ್ಲದ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ, ಖಂಡಿತ ನೆರವೇರುತ್ತೆ ಸ್ನೇಹಿತರೆ. ಹಾಗೆ ಬಿಳಿ ಸಾಸಿವೆ ಹಾಗೆ ಅದರ ಜೊತೆಗೆ 1 ನಾಣ್ಯವನ್ನು ಗಂಟಾಗಿ ಕಟ್ಟಿ, ಒಂದು ಹಳದಿ ಬಣ್ಣದ ಬಟ್ಟೆಯಲ್ಲಿ ಬುಧವಾರದ ದಿನ ಗಂಟಾಗಿ ಕಟ್ಟಿ ದೇವರ ಫೋಟೋದ ಪಾದದ ಕೆಳಗೆ ಇಟ್ಟು ನೀವು ನಿಮ್ಮ ಸ್ವಂತ ಮನೆಯ ಕನಸು ನೆರವೇರಲಿ ಅಂತೇಳಿ ಪೂಜೆ ಮಾಡಿಸಿ. ಖಂಡಿತವಾಗಿ ನಿಮಗೆ ಶೀಘ್ರವಾಗಿ ಸ್ವಂತ ಮನೆಯ ಕನಸು ನೆರವೇರುತ್ತೆ. ಎಷ್ಟೋ ಮನೆಯಲ್ಲಿ ನೀವು ಸ್ವಂತ ಮನೆಯಲ್ಲಿ ಇರೋಕ್ಕಾಗದೆ ಬದುಕಿನಿಂದ ಸಾಯುವವರೆಗೂ ಬಾಡಿಗೆ ಮನೆಯಲ್ಲಿ ಇದ್ಕೊಂಡೇ ಜೀವನ ಮಾಡ್ತಾಯಿರ್ತೀರ. ಅಂಥವರು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೋದು. ನಿಮಗೆ ಕಡಿಮೆ ಖರ್ಚಲ್ಲಿ ನಿಮಗೆ ಒಂದು ಸ್ವಂತ ಮನೆಯ ಕನಸನ್ನು ನೀವು ನೆರವೇರಿಸ್ಕೊಳ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತಿಳಿಸ್ಕೊಡುವಂಥ ಪ್ರಕಾರದಲ್ಲಿ ಈ ಒಂದು ಸಣ್ಣ ತಂತ್ರವನ್ನು ಮಾಡಿಕೊಂಡು ನಿಮ್ಮ ಸ್ವಂತ ಮನೆಯ ಕನಸನ್ನು ನೆರವೇರಿಸ್ಕೊಳ್ಳಿ.